ಸೊ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಒನ್ ಮೋರ್ ನೋ ಬಿ ಎಸ್ ವಿಡಿಯೋ. ಸೊ ಈ ವಿಡಿಯೋ ಇಟ್ ಈಸ್ ರಿಗಾರ್ಡಿಂಗ್ KTM 250 ಅಡ್ವೆಂಚರ್. ಅರೌಂಡ್ ನಿಮಗೆ ಕೆಲವು ಕ್ವೇರೀಸ್ ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಬೈ ದಿಸ್ ವೆಹಿಕಲು, ಸೊ ನೀವು ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡಿರ್ತೀರಾ, ಬಟ್ ನಿಮಗೆ ಕೆಲವು ಡೌಟ್ಸ್ ಇದೆ. ನನ್ನ ಫ್ಯೂಚರಲ್ಲಿ ಇದು ನನಗೆ ಸೂಟ್ ಆಗುತ್ತಾ ಇಲ್ವಾ, ಆರ್ ಕಾಂಪಿಟಿಷನ್, ದ್ಯಾಟ್ ಈಸ್ ವಾಟ್ ನೀವು ಮೇನ್ಲಿ ಕಂಪೇರ್ ಮಾಡೋದು, ನನಗೂ ಗೊತ್ತು. ಅದನ್ನು ಕಂಪೇರ್ ಮಾಡಿದ್ರೆ ಹೌ ಬೆಟರ್ ಇಟ್ ಈಸ್ ಆರ್ ವಾಟ್ ಥಿಂಗ್ಸ್ ಎಲ್ಲಿ ಬೆಟರ್ ಇದೆ ಅದನ್ನು ಹೇಳ್ಬಿಡ್ತೀನಿ. ತುಂಬ ಸಿಂಪಲ್ ವೀಡಿಯೋ ಇದು, ತುಂಬ ಬೇಗ ಮುಗಿಸ್ಬಿಡೋಣ ಈ ವಿಡಿಯೋನ. ಸೊ ಫಸ್ಟ್ ಬಂದುಬಿಟ್ಟು ಕೆಲವು ಕ್ವೇರೀಸ್ ಆರ್ ಡೌಟ್ಸು ನಿಮಗೆ ಇರುತ್ತೆ ಫ್ಯೂಚರಲ್ಲಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತು ದ್ಯಾಟ್ ಆಲ್ರೆಡಿ ಟೆಸ್ಟ್ ಡ್ರೈವ್ ಮಾಡಿರ್ತೀರ, ಯು ಆರ್ ಹ್ಯಾಪಿ ಅಬೌಟ್ ದಿಸ್ ಬೈಕು, ಬಟ್ ಸ್ವಲ್ಪ ಡೌಟ್ಸ್ ಇದೆ. ಇದು ಫ್ಯೂಚರಲ್ಲಿ ನನಗೆ ಮೇ ಬಿ ಪ್ರಾಬ್ಲಮ್ ಆಗುತ್ತಾ, ಆರ್ ಇಶ್ಯೂ ಬರುತ್ತಾ, ಆರ್ ಇದರಲ್ಲಿ ನಾನು ಗ್ರೋ ಆಗುತ್ತಾ, ಆಲ್ ದಿಸ್ ಥಿಂಗ್ಸ್ ಡೌಟ್ ಇರುತ್ತೆ. ಸೊ ಅದರ ರಿಲೇಟೆಡ್ ನಾನು ಹೇಳ್ಬಿಡ್ತೀನಿ. ಫಸ್ಟ್ ಥಿಂಗ್ ವೈಬ್ರೇಷನ್ ರಿಲೇಟೆಡ್ ಹೇಳ್ಬಿಡ್ತೀನಿ, ಬಿಕಾಸ್ ದ್ಯಾಟ್ ಇಸ್ ದ ಬಿಗ್ಗೆಸ್ಟ್ ಥಿಂಗು. ಆ್ಯಕ್ಚುಲಿ ಮೊದಲು ರಾಯಲ್ ಎನ್ಫೀಲ್ಡ್ ಅಂದರೆ ವೈಬ್ರೇಷನ್ ಇತ್ತು, ಇವಾಗ KTM ಮುಂದೆ ವೈಬ್ರೇಷನ್ ಆಗಿಬಿಟ್ಟಿದೆ ಈಕ್ವಲೆಂಟು. ವೈಬ್ರೇಷನ್ ರಿಗಾರ್ಡಿಂಗ್ ನಿಮಗೆ ತುಂಬ ಸಿಂಪಲ್ ಆಗಿ ಹೇಳೋದಾದರೆ, KTM ಇಂಜಿನ್ಸಲ್ಲಿ ದಿಸ್ ಇಸ್ ದ ಓನ್ಲಿ ಇಂಜಿನ್ ನನ್ನ ಪ್ರಕಾರ ವೈಬ್ರೇಷನ್ ಕಮ್ಮಿ ಇದೆ. ಸೊ 390 ಸೀರೀಸ್ ಇಂಜಿನ್ ಸ್ವಲ್ಪ ವೈಬ್ರೇಷನ್ ಜಾಸ್ತಿನೇ ಇದೆ ಓವರಾಲು. ಸೊ ಈ ಇಂಜಿನಲ್ಲಿ ನಿಮಗೆ ವೈಬ್ರೇಷನ್ ಕಮ್ಮಿನೇ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಒನ್ ಪ್ಲೇಸಲ್ಲಿ ಜಾಸ್ತಿ ವೈಬ್ರೇಷನ್ ಬರುತ್ತೆ. ಅರೌಂಡ್ 4000 to 5500 RPM ಅರೌಂಡು ನಿಮಗೆ ವೈಬ್ರೇಷನು ಸ್ಟಾರ್ಟ್ ಆಗ್ತಾ ಸ್ವಲ್ಪ ಜಾಸ್ತಿ ಆಗುತ್ತೆ. 5000 ಅರೌಂಡ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ. 5500 ಮೇಲೆ ಸ್ವಲ್ಪ ಕಮ್ಮಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೀವು ರಿಮೆಂಬರ್ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಇದೆ ವೈಬ್ರೇಷನು, ಬಟ್ ನಥಿಂಗ್ ಟು ವರಿ. ಏನಕ್ಕೆ ಅಂತ ಹೇಳೋದಾದರೆ, ಇದ್ರದ್ದು ಕ್ರೂಸಿಂಗ್ ಸ್ಪೀಡ್ ಅರೌಂಡ್ 80 to 100 ಇದೆ. 110 ತನಕ ನೀವು ಪುಷ್ ಮಾಡ್ಬೋದು, ಬಟ್ 80 to 100 ಅರೌಂಡ್ ನಿಮಗೆ ಕ್ರೂಸಿಂಗ್ ಸ್ಪೀಡ್ ಇದೆ. ಅಲ್ಲಿ ನಿಮಗೆ ಜಾಸ್ತಿ ವೈಬ್ರೇಷನ್ ಬರಲ್ಲ. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಕಂಫರ್ಟಬಲಿ ಮಾಡ್ಬೋದು. ಅಗೇನ್ ದ ಕ್ರೂಸಿಂಗ್ ಸ್ಪೀಡ್ಗೆ ರಿಲೇಟೆಡು ಇದು ನೀವು ಲೈಕ್ 100 to 120 ಆ ಥರ ಕ್ರೂಸ್ ಮಾಡ್ಬೋದು ಅಂತ ತುಂಬ ಜನ ಕ್ವಶನ್ ಇದೆ. ಬಿಕಾಸ್ ದ ಬಿಗರ್ ಬೈಕ್ಸ್ ಲೈಕ್ ದ ಹಿಮಾಲಯನ್ ಆ್ಯಂಡ್ ದ KTM 390 ಅಡ್ವೆಂಚರ್ X ಆರ್ ದ S ವರ್ಷನಲ್ಲಿ ನಿಮಗೆ ಆ ಸ್ಪೀಡಲ್ಲಿ ಕ್ರೂಸ್ ಮಾಡ್ಬೋದು. ಐನೋ ವೈಬ್ರೇಷನ್ ಇರುತ್ತೆ, ಬಟ್ ಸ್ಟಿಲ್ ಕ್ರೂಸ್ ಮಾಡ್ಬೋದು. ಇದರಲ್ಲಿ ಐ ವುಡ್ ಸೇ ದಟ್ ನೀವು 110 ತನಕ ನಿಮ್ಮದು ಕೇಪಬಿಲಿಟಿ, ಆಬ್ವಿಯಸ್ಲಿ ನೀವು ಸ್ವಲ್ಪ ಸ್ಕಿಲ್ ಅಪ್ ಆಗಬೇಕು, ರೈಡ್ ಮಾಡೋದು ಕಲಿಬೇಕಾಗುತ್ತೆ, ಬಟ್ 110 ತನಕ ಮಾಡ್ಬೋದು. 120, 130 ತನಕ ನೀವು ಕಷ್ಟ ಪಡ್ಕೊಂಡು ಮಾಡ್ಬೋದು, ಬಟ್ ಐ ವುಡ್ ನಾಟ್ ಸಜೆಸ್ಟ್ ನೀವು, ನಿಮ್ಗೆ ಅದು ಎಂಜಾಯ್ನೇ ಮಾಡಲ್ಲ. ನೀವು 110 ತನಕ ಆರಾಮಾಗಿ ಮಾಡ್ಬೋದು. ಈ ಗಾಡಿನ ತೊಗೋತಾ ಇದ್ದೀರಾ ಅಂದರೆ ಮೊದಲೇ ಮೈಂಡಲ್ಲಿ ಇಟ್ಕೊಂಡಿರಿ ದಟ್ ನೀವೊಂದು ರಿಲ್ಯಾಕ್ಸ್ ರೈಡರು, ನಿಮಗೆ ಜಾಸ್ತಿ ಫಾಸ್ಟಾಗಿ ಹೋಗುವಂಥ ರೈಡರ್ ಆಗಿರಬಾರ್ದು. ಆವಾಗಲೇ ಇದನ್ನು ತೊಗೊಳಕ್ಕೆ ಹೋಗಿ, ಅದರ್ವೈಸ್ ನೀವು ಆಮೇಲೆ ಬೇಜಾರು ಮಾಡ್ಕೊಡ್ತೀರಾ, ಬಿಕಾಸ್ ಇದರಲ್ಲಿ ಪವರ್ ಅಷ್ಟೊಂದು ಇಲ್ಲ ಅಂತ. ಆ್ಯಂಡ್ ದ ಮೇನ್ ಕ್ವಶನ್, ಓಕೆ 30 bhp ಪವರು NF ಇದೆಯಾ ಇಲ್ಲ ಅಂತ ತುಂಬ ಜನ ಇದೇ ಡಿಸ್ಕಷನು. 250 ಏನಕ್ಕೆ ತೊಗೋತೀಯ ಗುರು, 390 ತೊಗೋದಲ್ಲಿ ಜಾಸ್ತಿ ಪವರ್ ಇದೆ ಅಂತ. ಬಟ್ ದೇರ್ ಆರ್ ಮೆನಿ ಅದರ್ ಬೆನಿಫಿಟ್ಸ್ ಆಫ್ 250, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಬಟ್ ದ ಥಿಂಗ್ ಈಸ್ ದ ಪವರ್ ರಿಲೇಟೆಡೇ ಪವರ್ ಕಮ್ಮಿ ಇದೆ ಅಂತ ತುಂಬ ಜನಕ್ಕೆ ಅನಿಸ್ತಾ ಇದೆ. ಪವರ್ ವೈಸ್ ನಾನು ತುಂಬ ಸಿಂಪಲ್ ಹೇಳ್ತೀನಿ ನಿಮಗೆ. ಐ ವುಡ್ ಸೇ ಆಕ್ಸಲ್ರೇಷನ್ ವೈಸು ನಿಮಗೆ ಇದು ಸ್ವಲ್ಪ ನಿಮಗೆ ಲೀನಿಯರ್ ಆಗಿದೆ, ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ. ಸ್ವಲ್ಪ ನಿಮಗೆ ಬೋರ್ ಹೊಡೆದ್ಬಿಡುತ್ತೆ, ಏನಕ್ಕೆ ಇಷ್ಟು ಸ್ಲೋ ಆಗಿ ಹೋಗ್ತಾ ಇದೆ ಅಂತ. ದ್ಯಾಟ್ ಈಸ್ ದೇರು. ಬಟ್ ನಿಮಗೆ ಇನ್ ಜನರಲ್ ಪ್ರಾಕ್ಟಿಕಲ್ ಯೂಸ್ ಕೇಸ್, ಬೇಸಿಕಲಿ ಈ ಬೈಕ್ನ ಏನಕ್ಕೆ ತೊಗೊಳೋದು ನೀವು, ಈ ಬೈಕ್ನ ತೊಗೊಳ್ತಾ ಇರೋದು ನೀವು ಪ್ಯೂರ್ಲಿ ಬಿಕಾಸ್ ನೀವು ಟೂರಿಂಗ್ ನಿಮ್ಮ ಮೈಂಡಲ್ಲಿ ಇದೆ. ಸೊ ನೀವು ಸಿಟಿ ರೈಡು ಮಾಡ್ಬೋದು, ಇದನ್ನು ಬರೀ ಸಿಟಿ ರೈಡ್ಗೂ ತೊಗೋಬೋದು, ಬಟ್ ಸ್ಟಿಲ್ ಮೇನ್ ರೀಸನ್ ಯು ಶುಡ್ ಬಿ ಬೈಯಿಂಗ್ ದಿಸ್ ವೆಹಿಕಲ್ ಬಿಕಾಸ್ ಯು ವಾಂಟ್ ಅ ಬೈಕ್ ವೇರ್ ಈ ಬೈಕಲ್ಲಿ ನಾನು ಸಮ್ವೇರ್ ಡೌನ್ ದ ಲೈನು ಟೂರ್ ಮಾಡ್ತೀನಿ ಅಂತ ಇಟ್ಕೊಂಡ್ರೆ ಮಾತ್ರ ತೊಗೊಳ್ಳಿ. ಅದರ್ವೈಸ್ ಯು ಕ್ಯಾನ್ ಬೈ ನೇಕೆಡ್ ಬೈಕ್ಸ್ ತೊಗೋಬೋದು, ರೆಟ್ರೋ ರೋಡ್ಸ್ಟರ್ಸ್ ತೊಗೋಬೋದು. ಈ ಬೈಕ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಟೂರಿಂಗ್ ಮೈಂಡಲ್ಲಿ ಇದೆ ಅಂತ ತೊಗೋತಾ ಇದ್ದೀರಲ್ವಾ. ಸೊ ಟೂರಿಂಗು ಇನ್ ದಿಸ್ ಕೈಂಡ್ ಆಫ್ ಆಕ್ಸಲ್ರೇಷನ್ ನಿಮಗೆ ಓವರ್ಟೇಕ್ಸ್ ಮಾಡೋದ್ರಲ್ಲಿ ಕಷ್ಟ ಆಗಲ್ಲ, ಬಟ್ ಸ್ವಲ್ಪ ಸ್ಲೋ ಇದೆ ಓವರಾಲು, ಒಪ್ಕೋತೀನಿ. ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ ನಿಮಗೆ. ಬೇರೆ ವೆಹಿಕಲ್ಸ್ ಈವನ್ ದ ಹಂಟರ್ 350 ಅದರಲ್ಲೆಲ್ಲ ನಿಮಗೆ ಲೋ ಎಂಡಲ್ಲಿ ಒಳ್ಳೆ ಆಕ್ಸಲ್ರೇಷನ್ ಇದೆ, ಬಟ್ ಇದು KTM ವೆಹಿಕಲ್ ಆಗಿರೋದ್ರಿಂದ ಅನ್ಫಾರ್ಚುನೇಟ್ಲಿ ದ ಪವರ್ ಡೆಲಿವರಿ ಆ ಥರನೇ ಟ್ಯೂನ್ ಆಗಿದೆ. ದಟ್ ದ ಮಿಡ್ ರೇಂಜ್ ಆ್ಯಂಡ್ ದ ಟಾಪ್ ಎಂಡಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ಲೋ ಎಂಡಲ್ಲಿ ಸ್ವಲ್ಪ ಪವರ್ ಕಮ್ಮಿ ಇದೆ. ಸೊ ನಿಮಗೆ ಸ್ವಲ್ಪ ಅದು ಡಿಸಪಾಯಿಂಟ್ ಆಗೇ ಆಗುತ್ತೆ, ಬಟ್ ಟೂರಿಂಗ್ ಆಸ್ಪೆಕ್ಟಿಂದ ನಿಮಗೆ ಜಾಸ್ತಿ ಟ್ರಬಲ್ ಆಗಲ್ಲ, ಮ್ಯಾನೇಜಬಲ್, ತುಂಬಾ ಮ್ಯಾನೇಜಬಲ್ ಇದೆ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಅದಕ್ಕೋಸ್ಕರ ಇದನ್ನು ಡ್ರಾಪ್ ಮಾಡಬೇಡಿ, ಮೊದಲೇ ಹೇಳ್ತಾ ಇದ್ದೀನಿ. ಸೊ ದ ಪವರ್ ಈಸ್ ನನ್ನ ಪ್ರಕಾರ, ದ ಆಕ್ಸಲರೇಷನ್ ಎವ್ರಿಥಿಂಗ್ ಇಸ್ ಎನಫು. ದ ಓನ್ಲಿ ಒನ್ ಥಿಂಗು ನನ್ನ ಪ್ರಕಾರ ನಿಮಗೆ ಡಿಸಪಾಯಿಂಟ್ ಆಗುತ್ತೆ ಇಸ್ ದ ಟಾರ್ಕ್, ಬಿಕಾಸ್ ಟಾರ್ಕ್ ಇದರಲ್ಲಿ ಜಸ್ಟ್ 25 Nm ಆಫ್ ಟಾರ್ಕ್ ಇದೆ. ಬಟ್ ಆಬ್ವಿಯಸ್ಲಿ 250cc ಅಷ್ಟು ತೆಗೆದಿರೋದೇ ಗ್ರೇಟು, ಬಟ್ ಸ್ಟಿಲ್ ನಿಮಗೆ ಕಮ್ಮಿ ಅಂತ ಅನಿಸುತ್ತೆ ಕಂಪೇರ್ ಟು ಈವನ್ ದ 350 ಸೀರೀಸ್ ಇಂಜಿನು ರಾಯಲ್ ಎನ್ಫೀಲ್ಡು, ಅದರಲ್ಲಿ 27 Nm ಆಫ್ ಟಾರ್ಕ್ ಇದೆ. ಸೊ ಅಲ್ಲಿ ನಿಮಗೆ ಡಿಸಪಾಯಿಂಟ್ ಆಗುತ್ತೆ, ಡೆಫಿನೆಟ್ಲಿ ಡಿಸಪಾಯಿಂಟ್ ಆಗುತ್ತೆ ನಿಮಗೆ. ದಟ್ ಇನ್ನೂ ಜಾಸ್ತಿ ಇರಬೇಕಿತ್ತು ಫಾರ್ ದ ಪ್ರೈಸ್ ಯು ಆರ್ ಪೇಯಿಂಗು. ಸೊ ಸ್ವಲ್ಪ ಜಾಸ್ತಿನೇ ಪೇ ಮಾಡ್ತಾ ಇದ್ದೀನಿ, ಬಟ್ ಸ್ಟಿಲ್ ನಂಗೆ ಇಷ್ಟೇ ಟಾರ್ಕ್ ಸಿಗುತ್ತೆ. ನಿಮಗೆ ಗಾಡಿ ಲಗೇಜ್ ಜೊತೆ ಹಾಕಿರಬೇಕಾದ್ರೆ, ಅವ್ರ ಹಿಂದ್ಗಡೆ ಪಿಲಿಯನ್ ಹಾಕಿರಬೇಕಾದ್ರೆ, ಅವ್ರ ಹಿಲ್ಸಲ್ಲಿ ನಿಮಗೆ ಎಳಿಬೇಕಾದ್ರೆ ಸ್ವಲ್ಪ ನಿಮಗೆ ಡಿಸಪಾಯಿಂಟ್ ಆಗುತ್ತೆ. ದಟ್ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇತ್ತು. ಬಟ್ ಅಗೇನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ದ್ಯಾಟ್ ಬ್ಯಾಡ್, ತುಂಬ ಕೆಟ್ಟದಾಗಿಲ್ಲ. ಯು ಕ್ಯಾನ್ ಕ್ಯಾರಿ ಅಲಾಂಗು. ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ, ಇನ್ನೂ ಸ್ವಲ್ಪ ಪವರ್ ಬೇಕಿತ್ತು ಅಂತ ಅನಿಸುತ್ತೆ, ಬಟ್ ಸ್ಟಿಲ್ ರೋಡ್ ಬ್ಲಾಕ್ ಅಂತೂ ಆಗಲ್ಲ. ಸೊ ಅದನ್ನು ಮೊದಲೇ ಹೇಳ್ತಾ ಇದ್ದೀನಿ. ಸೊ ದ್ಯಾಟ್ ಈಸ್ ಅ ಥಿಂಗು. ಸೊ ಇಷ್ಟೇ ನಿಮಗೆ ಡೌಟ್ಸ್ ಇರ್ತಾ ಇತ್ತು ಈ ಗಾಡಿ ಬಗ್ಗೆ. ಇದು ಬಿಟ್ಟರೆ ಇನ್ನೊಂದು ಡೌಟು ಆಬ್ವಿಯಸ್ಲಿ ಈಸ್ ರಿಲೇಟೆಡ್ ಟು ದ ಪ್ರೈಸಿಂಗು. ತುಂಬ ಜನ ಪ್ರೈಸಿಂಗ್ ಜಾಸ್ತಿ ಇದೆ, ಇದಕ್ಕಿಂತ ಕಮ್ಮಿನೂ ಗಾಡಿ ಸಿಕ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ನಾನು ಈ ಗಾಡಿನ ಟಾಪ್ 3 ವೆಹಿಕಲ್ಸಲ್ಲಿ ರೇಟ್ ಮಾಡಿದ್ದೀನಿ, ಆ್ಯಂಡ್ ಇದನ್ನು ನಾನು ವ್ಯಾಲ್ಯೂ ಫಾರ್ ಮನಿ ವೆಹಿಕಲ್ ಆಗಿ ರೇಟ್ ಮಾಡಿದ್ದೀನಿ.
ಇದ್ದೀನಿ, ಸುಮ್ಮನೆ ಹೇಳ್ತಾ ಇಲ್ಲ. ಬಿಕಾಸ್ ಇದು ಟೂರಿಂಗ್ ಆಸ್ಪೆಕ್ಟಿಂದ ಕನ್ಸಿಡರ್ ಮಾಡೋದಾದರೆ ಸೂಪರ್ ಗಾಡಿ, ಇದು ಅಮೇಝಿಂಗ್ ಗಾಡಿ. ಇದನ್ನ ಬಿಲ್ಡು ಮಾಡ್ಬೋದು, ನೀವು ಇನ್ನೂ ಬೆಟರು ಮಾಡ್ಬೋದು. ಅದು ಒಂದು ನಿಮಗೆ ಪ್ರಾಸ್ಪೆಕ್ಟ್ನ ನೀವು ಕನ್ಸಿಡರ್ ಮಾಡಿದೆ. ದಿಸ್ ಇಸ್ ಅ ವೆರಿ ವೆರಿ ಗುಡ್ ವೆಹಿಕಲು ಫಾರ್ ಟೂರಿಂಗು. ಸೊ ಅದನ್ನು ಕನ್ಸಿಡರ್ ಮಾಡಿ ಈ ಪ್ರೈಸು ಕರೆಕ್ಟಾಗಿದೆ. 2.6 lakhs ಎಕ್ಸ್ ಶೋರೂಮ್ ಈ ಪ್ರೈಸ್ ಇದೆ. ಎಸ್, ನಿಮಗೆ ಸ್ವಲ್ಪ ಜಾಸ್ತಿ ಅಂತ ಅನ್ಸ್ಬೋದು, ಬಟ್ ಸ್ಟಿಲ್ ಇಟ್ ಈಸ್ ಗುಡ್ ಇನಫ್ ಪ್ರೈಸಿಂಗು. ಬಟ್ ನೀವು ಕಾಂಪಿಟೇಟರ್ಸ್ನ ಕಂಪೇರ್ ಮಾಡೋದಾದ್ರೂ, ಆಬ್ವಿಯಸ್ಲಿ ದಟ್ ಈಸ್ ವಾಟ್ ಯು ವಿಲ್ ಬಿ ಡೂಯಿಂಗು. ಅದನ್ನು ಕಂಪೇರ್ ಮಾಡೋದಾದ್ರೂ ದಿಸ್ ಪ್ರೈಸಿಂಗ್ ಇಸ್ ವೆರಿ ಗುಡ್ ಅಂತಲೇ ಹೇಳ್ತೀನಿ. ಸೊ ಇದಕ್ಕೆ ನೀವು ಕಂಪೇರ್ ಮಾಡಿದೆ ದ ಬೆಸ್ಟ್ ಕಾಂಪಿಟೇಟರ್ ದಟ್ ಬೇಸಿಕಲಿ ದ ಹಿಮಾಲಯನು ಆ್ಯಂಡ್ KTM 390 ಅಡ್ವೆಂಚರ್ ಎಕ್ಸ್. ನಾನು ಆಲ್ರೆಡಿ 1 and 2 ಅಲ್ಲಿ ರೇಟ್ ಮಾಡಿದ್ದೆ ಇದರಲ್ಲಿ ಟಾಪ್ ಟೂರರ್ಸಲ್ಲಿ. ಆಬ್ವಿಯಸ್ಲಿ ಆ ಕೇಪಬಿಲಿಟಿ ಆಮೇಲೆ ಬರ್ತೀನಿ ನಾನು, ಬಟ್ ಆಬ್ವಿಯಸ್ಲಿ ಬೆಟರ್ ಇದೆ ಇನ್ ಟರ್ಮ್ಸ್ ಆಫ್ ಟೂರಿಂಗು. ಸೊ ಆ ಥರ ಇರಬೇಕಾದ್ರೂ ದ ಪ್ರೈಸಿಂಗ್ ನೋಡಿ ನೀವು ಫಸ್ಟು. ಹಿಮಾಲಯನ್ಗಿಂತ 50,000-60,000 ಜಾಸ್ತಿ ಇದೆ. KTM 390 ಅಡ್ವೆಂಚರ್ ಎಕ್ಸ್ಗಿಂತನೂ 50,000-60,000 ಜಾಸ್ತಿ ಇದೆ. ಪ್ಲಸ್ ನೀವು ಹಿಮಾಲಯನ್ ತೊಗೋತಾ ಇದ್ದೀರಾ ಅಂದರೆ ಒಂದು ಥಿಂಗ್ ನೀವು ರಿಮೆಂಬರ್ ಮಾಡಬೇಕು, ಆಬ್ವಿಯಸ್ಲಿ ನೀವು ಒಂದು ಟೂರರಾಗಿ ತೊಗೋತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಇನ್ಕಾಪರೇಟ್ ದ ಟ್ಯೂಬ್ಲೆಸ್ ಸ್ಪೋಕ್ಸು. ಸೊ ಅದಕ್ಕೆ 17,000 ಎಕ್ಸ್ಟ್ರಾ ಬೇರೆ ಕಟ್ಟಬೇಕು. ಸೊ ಅದನ್ನು ರಿಮೈಂಡ್ ಮಾಡಬೇಕಾಗತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ಅಗೇನ್ ಚೀಪಾಗೆ ನಿಮಗೆ ಪ್ರೈಸ್ ಇದೆ. ಆ್ಯಂಡ್ ನೆಕ್ಸ್ಟು ದ ಸ್ಕ್ರಾಂಬ್ಲರ್ 400 XC, ಅದಕ್ಕೂ ತುಂಬ ಜನ ಇವಾಗ ಕಂಪೇರ್ ಮಾಡ್ತಾ ಇದ್ದಾರೆ, ನಾನು ನೋಟಿಸ್ ಮಾಡ್ತಾ ಇದ್ದೀನಿ. ಅದಕ್ಕಿಂತಲೂ ಇದು ಅರೌಂಡು 30,000-40,000 ಜಾಸ್ತಿ ಇದೆ. ಸೊ ಅಲ್ಲೂ ನಿಮಗೆ ಲಾಭ ಆಗ್ತದೆ. ಓಕೆನಾ, ಈ ಗಾಡಿ ತೊಗೊಂಡ್ರೆ ಪ್ರೈಸ್ ವೈಸ್, ನಾನು ಜಸ್ಟ್ ಪ್ರೈಸ್ ವೈಸ್ ಹೇಳ್ತಾ ಇದ್ದೀನಿ, ಇದು ಲಾಭ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ಐ ಥಿಂಕ್ ದ ಕ್ಲೋಸೆಸ್ಟ್ ಕಾಂಪಿಟೇಷನ್ ಆ್ಯಕ್ಚುಲಿ ಪ್ರೈಸ್ ವೈಸ್ ಬರೋದು ನಿಮಗೆ ಸ್ಕ್ರಾಂಬ್ಲರ್ 400 X ಜೊತೆ, ನನ್ನ ಗಾಡಿ ಜೊತೆಗೆ. ಸೊ ಅಲ್ಲಿ ನಾನು ಕಂಪ್ಯಾರಿಸನ್ ಬರ್ತೀನಿ ಯಾವ ಥರ ಡಿಫರೆನ್ಸಸ್ ಇದೆ ಅಂತ. ಬಟ್ ಎಸ್, ದಟ್ ಈಸ್ ಒನ್ ಪ್ಲೇಸ್ ವೇರ್ ನಿಮಗೆ ಸಿಮಿಲರ್ ಪ್ರೈಸಿಂಗ್ ಬರುತ್ತೆ. ಇದ್ದು ಲಾಂಗ್ ಕಂಪ್ಯಾರಿಸನ್ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು, ಅದನ್ನು ಚೆಕ್ಔಟ್ ಮಾಡಿ. ಬಟ್ ಎನಿವೆ ಅದು ಒಂದು ಸಿಮಿಲರ್ ಪ್ರೈಸು. ಆ್ಯಂಡ್ ದ ಲಾಸ್ಟ್ ಕಾಂಪಿಟೇಟರು ಆ್ಯಂಡ್ ಲಾಟ್ ಆಫ್ ಪೀಪಲ್ ಆರ್ ಕಂಪೇರಿಂಗ್ ದಿಸ್ ವಿತ್ ದ್ಯಾಟ್ ವೆಹಿಕಲ್. ನಾನು ಡೀಪರ್ ಕಂಪ್ಯಾರಿಸನ್ ಮಾಡಲ್ಲ ಬಿಕಾಸ್ ತುಂಬ ಸಿಂಪಲ್ ಆಗಿದೆ ಡಿಫ್ರೆನ್ಸು. ಸೊ ಹೇಳ್ಬಿಡ್ತೀನಿ ಎನಿವೆ, ಈ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ದ್ಯಾಟ್ ಈಸ್ ಬಿಟ್ವೀನ್ ದ V-Storm 250 ಆ್ಯಂಡ್ ದ KTM ಅಡ್ವೆಂಚರ್ 250. ಸೊ ಎಸ್, ಇದರಲ್ಲಿ ನಿಮಗೆ ಪ್ರೈಸ್ ಅಡ್ವಾಂಟೇಜ್ ಡೆಫಿನೆಟ್ಲಿ ಇದೆ ಬಿಕಾಸ್ ಯು ಆರ್ ಗೋಯಿಂಗ್ ಟು ಪೇ 40,000 ಲೆಸ್. ಸೊ 40,000 ಇಸ್ ಅ ಹ್ಯೂಜ್ ಅಮೌಂಟು, ಕಮ್ಮಿ ಅಂತ ಹೇಳಲ್ಲ. ಸೊ ದೇರ್ ಎಸ್ ನಿಮಗೆ ಒಂದು ಅಡ್ವಾಂಟೇಜ್ ಇದೆ. ಸೊ ಒಂದೇ ಒಂದು ವೆಹಿಕಲ್ ಓವರಾಲ್ ನಾನು ನೋಡೋ ಪ್ರಕಾರ ಪ್ರೈಸಿಂಗ್ ಕಮ್ಮಿ ಇದೆ ಅಷ್ಟೇ. ಸೊ ಇವಾಗ ನಾನು ಆ್ಯಕ್ಚುಯಲ್ ಕಂಪ್ಯಾರಿಸನ್ ಮಾಡ್ತೀನಿ, ಹೇಳೇ ಬಿಟ್ಟಿದ್ದೀನಲ್ಲ V-Storm 250, ಅದ್ರ ಜೊತೆ ಕಂಪೇರ್ ಮಾಡೋಣ. V-Storm 250 ನೀವು ತೊಗೋಬೇಕಂದ್ರೆ ವಾಟ್ ಈಸ್ ದ ಆಸ್ಪೆಕ್ಟ್ ಯು ವಿಲ್ ಲೈಕ್ ಇನ್ V-Storm 250 ಆ್ಯಂಡ್ ಬಿಕಾಸ್ ಆಫ್ ದ್ಯಾಟ್ ಯು ಶುಡ್ ಗೋ ವಿತ್ V-Storm 250. ತುಂಬ ಸಿಂಪಲಾಗಿ ಹೇಳ್ತೀನಿ, ಎರಡೇ ಆಸ್ಪೆಕ್ಟು ಮೇನ್ ಇರೋದು. ಫಸ್ಟ್ ಬಂದುಬಿಟ್ಟು ದ ಸೀಟ್ ಕಂಫರ್ಟ್. V-Storm 250ಯಲ್ಲಿರುವಂಥ ಸೀಟ್ ಕಂಫರ್ಟ್ನ ನೀವು KTM 250ಯಲ್ಲಿ ಅಚೀವ್ ಮಾಡೋಕ್ಕಾಗಲ್ಲ. ಈವನ್ ನೀವು ಮಾಡಿಫಿಕೇಷನ್ ಮಾಡಿದ್ರೂ ಅಚೀವ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದರಲ್ಲಿ ವಿಡ್ತ್ ಜಾಸ್ತಿ ಇದೆ. ಸೊ ವಿಡ್ತನ್ನು ನೀವು ಸುಮ್ಮನೆ ಹಂಗೆ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅದು ನಿಮಗೆ ಬೇಕೇ ಬೇಕು ಅಂತ ಅನಿಸಿದ್ರೆ ಯು ಹ್ಯಾವ್ ಟು ಗೋ ವಿತ್ V-Storm 250. ಆ್ಯಂಡ್ ಆಲ್ಸೋ ಇದರಲ್ಲಿ ಪಿಲಿಯನ್ ಸೀಟೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ವಿತ್ ಪಿಲಿಯನ್ ಟ್ರಾವೆಲ್ ಮಾಡೋ ಪ್ಲಾನ್ ಇದೆ ಅಂದ್ರೂ ಯು ಶುಡ್ ಗೋ ವಿತ್ V-Storm 250 ಡಿಸ್ಪೈಟ್ ವಾಟ್ ಎವರ್ ಬೆನಿಫಿಟ್ಸ್ ನಿಮಗೆ KTM 250 ಅಡ್ವೆಂಚರ್ ಕೊಡುತ್ತೆ. ಇದನ್ನು ಆಲ್ರೆಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ದ ಸೆಕೆಂಡ್ ಬಿಗ್ಗೆಸ್ಟ್ ಅಡ್ವಾಂಟೇಜ್, ಆ್ಯಂಡ್ ಅಗೇನ್ ಇದು ತುಂಬ ಮ್ಯಾಟರ್ ಆಗುತ್ತೆ ಎಸ್ಪೆಷಲಿ ಬಜೆಟ್ ಕ್ಯಾಟಗರಿಯಲ್ಲಿ ನೋಡೋರಿಗೆ, ದ್ಯಾಟ್ ಈಸ್ ದ ಮೈಲೇಜ್. V-Storm 250ಯಲ್ಲಿ ಸೂಪರ್ ಮೈಲೇಜ್ ಕೊಡುತ್ತೆ ನಿಮಗೆ, ಅರೌಂಡ್ 40 km/L. ನೀವು ಇದ್ರದ್ದು ನೆಗೆಟಿವ್ಸ್ ಎಲ್ಲ ನೋಡಬೇಡಿ, ದೀಸ್ ಆರ್ ದ ಮೇನ್ ಥಿಂಗ್ಸ್ ನೀವು ನೋಡಬೇಕಾಗಿರೋದು. ನಿಮಗೆ ದುಡ್ಡು ಖರ್ಚಾಗಬೇಕಾದ್ರೆ ಇದೆಲ್ಲ ಮೇನ್ ಬರುತ್ತೆ. ಸೊ ನಿಮಗೆ ಸುಮ್ಮನೆ ಶೋಕಿಗೆ ನೋಡಬೇಡಿ, ದಿಸ್ ಇಸ್ ದ ಮೇನ್ ಥಿಂಗು. ಸೊ ನಿಮ್ಗೆ ಇದು ಎರಡು ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಅಂದರೆ ಗೋ ಫಾರ್ V-Storm 250, ಡೋಂಟ್ ಬೈ ದ KTM 250 ಅಡ್ವೆಂಚರ್. ಬಟ್ KTM 250 ಅಡ್ವೆಂಚರಲ್ಲಿ ಏನು ಅಡ್ವಾಂಟೇಜ್ ಇದೆ ಅಂತ ಕೇಳೋದಾದರೆ ಆಬ್ವಿಯಸ್ಲಿ ಇದರಲ್ಲಿ ತುಂಬ ಫೀಚರ್ಸ್ ಇದೆ ನಿಮಗೆ ವಿಚ್ ಯು ವಿಲ್ ನಾಟ್ ಗೆಟ್ ಇನ್ ದ V-Storm 250. ನಿಮಗೆ ಎಲ್ಲ ಡಿಸ್ಪ್ಲೇ ಎಲ್ಲ ನಿಮಗೆ ಡಿಜಿಟಲ್ ಡಿಸ್ಪ್ಲೇ, ಕ್ವಿಕ್ ಶಿಫ್ಟರು ಆ್ಯಂಡ್ ಆಲ್ ದೋಸ್ ಥಿಂಗ್ಸು. ಸೊ ಗಿಸ್ಮೋಸ್ ಆ್ಯಂಡ್ ಗ್ಯಾಜೆಟ್ಸ್ ಇದೆ. ಬಟ್ ಅದು ಬಿಟ್ಟರೆ ಏನಿದೆ ಅಂತ ಕೇಳೋದಾದರೆ ದ ಮೇನ್ ಅಡ್ವಾಂಟೇಜ್ ವಿತ್ KTM 250 ಅಡ್ವೆಂಚರ್ ಇಸ್ ದ ಕ್ರೂಸಿಂಗ್ ಸ್ಪೀಡು. ಸೊ ನಿಮಗೆ ಕ್ರೂಸಿಂಗ್ ಸ್ಪೀಡು ಬೆಟರ್ ಬೇಕು ಅಂದರೆ ಇದರಲ್ಲಿ ನಿಮಗೆ ಅವೈಲೇಬಲ್ ಇದೆ. ಆಲ್ಸೋ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಇದರಲ್ಲಿ ವಿಂಡ್ ಪ್ರೊಟೆಕ್ಷನ್ನು ನಿಮಗೆ V-Stormಲ್ಲೂ ಚೆನ್ನಾಗಿದೆ ವಿಂಡ್ ಪ್ರೊಟೆಕ್ಷನ್ನು ಓವರಾಲು, ಬಟ್ ಸ್ಟಿಲ್ ಇದರಲ್ಲಿ ಇನ್ನೂ ಸ್ವಲ್ಪ ಬೆಟರ್ ಸಿಗುತ್ತೆ ನಿಮಗೆ ವಿಂಡ್ ಪ್ರೊಟೆಕ್ಷನ್. ಆ್ಯಂಡ್ ದ ಮೇನ್ ಥಿಂಗ್ ನಿಮಗೆ ಇದರಲ್ಲಿ ಸಸ್ಪೆನ್ಷನ್ ಟ್ರಾವೆಲ್ ಸಖತ್ತಾಗಿದೆ ಇದರಲ್ಲಿ. ಸೊ ನೀವು ಲಿಟಲ್ ಬಿಟ್ ಮೋರ್ ಆಫ್ ರೋಡ್ ಮಾಡಬೇಕಂತ ಇದ್ದೀರಾ ಅಂದರೆ ಐ ಥಿಂಕ್ V-Stormಗಿಂತ ಬೆಟರ್ ಇದು ಆಫ್ ರೋಡಿಂಗ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸು ಬೆಟರ್ ಇದೆ. ಸೊ ನಿಮಗೆ ದಟ್ ಆಲ್ರೌಂಡ್ ಪ್ಯಾಕೇಜ್ ಸಿಗುತ್ತೆ. V-Storm ಐ ಥಿಂಕ್ ಸಿಟಿನೂ ಚೆನ್ನಾಗಿ ಮಾಡುತ್ತೆ ಆ್ಯಂಡ್ ಟೂರಿಂಗು ಚೆನ್ನಾಗಿ ಮಾಡುತ್ತೆ, ಬಟ್ ಆಫ್ ರೋಡಿಂಗ್ ಚೆನ್ನಾಗಿ ಮಾಡಲ್ಲ. ಬಟ್ ಇದು ಸಿಟಿ, ಟೂರಿಂಗ್ ಆ್ಯಂಡ್ ಆಫ್ ರೋಡಿಂಗ್ ಮೂರಲ್ಲೂ ನಿಮಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಸೊ ದ್ಯಾಟ್ ಈಸ್ ದ ಮೇನ್ ಬೆನಿಫಿಟ್ ವಿತ್ KTM 250 ಅಡ್ವೆಂಚರ್. ನಿಮಗೆ ಆಲ್ರೌಂಡ್ ಬೈಕ್ ಬೇಕು, ಬರೀ ನಿಮಗೆ ಟೂರಿಂಗ್ ಆ್ಯಂಡ್ ಸಿಟಿ ಮಾತ್ರ ಬೇಡ, ನಿಮಗೆ ಸ್ವಲ್ಪ ಆಫ್ ರೋಡಿಂಗ್ ಮಾಡಬೇಕಂದ್ರೆ ಐ ಥಿಂಕ್ ದ KTM 250 ಅಡ್ವೆಂಚರ್ ಸ್ವಲ್ಪ ಬೆಟರ್ ಆಗುತ್ತೆ ನಿಮಗೆ ಅಲ್ಲಿ. ಸೊ ದ್ಯಾಟ್ ಈಸ್ ಒನ್ ಕಂಪ್ಯಾರಿಸನ್ನು. ಸೊ ಸೆಕೆಂಡ್ ಬಂದ್ಬಿಡೋಣ ಇಸ್ ದ ಸ್ಕ್ರಾಂಬ್ಲರ್ 400 X ಬಗ್ಗೆ ನನ್ನ ವೆಹಿಕಲ್ ಜೊತೆ ಕಂಪೇರ್ ಮಾಡೋದಾದರೆ, ನನ್ನ ವೆಹಿಕಲ್ನ ಇದರ ಜೊತೆ ನೀವು ಪ್ಯೂರ್ಲಿ ಆ್ಯಸ್ ಅ ಟೂರರ್ ಕಂಪೇರ್ ಮಾಡೋದಾದರೆ ಐ ನೋ ಬೇರೆ ಆಸ್ಪೆಕ್ಟ್ಸಲ್ಲಿ ಸ್ಕ್ರಾಂಬ್ಲರ್ 400 X ಎಷ್ಟೊಂದು ಆಸ್ಪೆಕ್ಟಲ್ಲಿ ಚೆನ್ನಾಗಿದೆ ಆ್ಯಂಡ್ ನಾನು ಲಾಂಗ್ ಕಂಪ್ಯಾರಿಸನ್ ಹೇಳಿದ್ದೀನಿ. ಬಟ್ ಬರೀ ಆ್ಯಸ್ ಅ ಟೂರರ್ ನೀವು ಕಂಪ್ಯಾರಿಸನ್ ಮಾಡ್ತಾಯಿದ್ದೀರಾ ಅಂದರೆ ಬಿಕಾಸ್ ಇದನ್ನು ಬೈ ಮಾಡೋದೇ KTM 250 ಅಡ್ವೆಂಚರ್ನ ಟೂರರ್ ಆಗಿ, ಐ ಥಿಂಕ್ ಟೂರರ್ ಆಗಿ ಎಷ್ಟೊಂದು ಆಸ್ಪೆಕ್ಟಲ್ಲಿ ಬೆಟರ್ ಇದೆ ನಿಮಗೆ. ಅಲ್ಲ ವಿಂಡ್ ಪ್ರೊಟೆಕ್ಷನ್ ಬೆಟರ್ ಇದೆ ಆ್ಯಂಡ್ ಲಗೇಜ್ ಆಲ್ಸೋ ನೀವು ಡೀಸೆಂಟ್ಲಿ ಸ್ವಲ್ಪ ಜಾಸ್ತಿ ಕ್ಯಾರಿ ಮಾಡ್ಬೋದು. ಆ್ಯಂಡ್ ದ ಮೇನ್ ಥಿಂಗ್ ಬೇಸಿಕಲಿ ಸ್ಕ್ರಾಂಬ್ಲರ್ 400 X ನೀವು ತೊಗೊಳ್ಳೋದು ಆಲ್ರೌಂಡರ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ಅ ಬೆಟರ್ ಆಲ್ರೌಂಡರ್ ನಿಜ ಹೇಳಬೇಕಂದ್ರೆ. ಇದು ಸಿಟಿಯಲ್ಲೂ ಚೆನ್ನಾಗಿ ಮಾಡುತ್ತೆ,
ಟೂರಿಂಗು ಚೆನ್ನಾಗಿ ಮಾಡುತ್ತೆ, ಆಫ್ ರೋಡಿಂಗು ಚೆನ್ನಾಗಿ ಮಾಡುತ್ತೆ. ಬಿಕಾಸ್ ಇಲ್ಲಿ ಸಸ್ಪೆನ್ಷನ್ ಟ್ರಾವೆಲು, ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿದೆ, ನಿಮಗೆ ಲೈಟ್ ಬೈಕ್ ಬೇರೆ, ಸೊ ಇಟ್ಸ್ ವೆಯ್ಟು ನಿಮಗೆ ಕಮ್ಮಿ ಇದೆ, 177 kg. ಸೊ ಓವರ್ ಆಲ್ ದಿಸ್ ಇಸ್ ಅ ಬೆಟರ್ ಬೈಕ್ ಆಗಿಬಿಡುತ್ತೆ ಅವಾಗ. ಸೊ ನನ್ನ ಪ್ರಕಾರ ಟೂರಿಂಗ್ ಆಸ್ಪೆಕ್ಟಿಂದ ಪ್ಯೂರ್ಲಿ ಐ ವುಡ್ ಸೇ KTM 250 ಅಡ್ವೆಂಚರ್ ಇಸ್ ಅ ಬೆಟರ್ ಬೈಕ್ ಎನಿವೇ ವಿತ್ ಸ್ಕ್ರಾಂಬ್ಲರ್ 400X. ಸೊ ಅಲ್ಲಿ ಕಂಪ್ಯಾರಿಸನ್ ಬರಲ್ಲ, ನೀವು ಜಸ್ಟ್ ಟೂರರ್ ಕಂಪ್ಯಾರಿಸನ್ ಮಾಡ್ತೀರಂದರೆ, ನೀವು ಅದರ್ ಥಿಂಗ್ಸ್ ನೀವು ಕಂಪೇರ್ ಮಾಡ್ತೀರಾ ಅಂದರೆ ಮಾತ್ರ ಸ್ಕ್ರಾಂಬ್ಲರ್ 400X ಅಲ್ಲಿ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಾಂಬ್ಲರ್ 400XC ಜೊತೆ ತುಂಬ ಜನ ಇತ್ತೀಚೆಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಂದೇನು ಒಪಿನಿಯನ್ ಅಂತ ಕೇಳೋದಾದರೆ, ನನ್ನ ಪ್ರಕಾರ ಸೇಮ್ ಥಿಂಗ್, ಅಗೇನ್ ಐ ವುಡ್ ಸೇ ದ ಸ್ಕ್ರಾಂಬ್ಲರ್ 400X ಥರನೇ ಆಗಿಬಿಡುತ್ತೆ. ಬೆಟರ್ ಟೂರರ್ ಬಂದು ದ KTM 250 ಅಡ್ವೆಂಚರೇ. ಬಟ್ ಎಸ್, ಆಫ್ ರೋಡ್ ಸಿನಾರಿಯೋಸಲ್ಲಿ ನಿಮಗೆ ಸ್ಕ್ರಾಂಬ್ಲರ್ 400XCಯಲ್ಲಿ ಸ್ವಲ್ಪ ಬೆನಿಫಿಟ್ ಇದೆ ಬಿಕಾಸ್ ಆಫ್ ದ ಸ್ಪೋಕ್ ವೀಲು. ನೀವು ಸ್ವಲ್ಪ ಅಶ್ಯೂರೆನ್ಸ್ ಇರುತ್ತೆ ನಿಮಗೆ ಇನ್ ದ ಆಫ್ ರೋಡ್, ಬಿಕಾಸ್ ನೀವು ಬ್ಯಾಶ್ ಮಾಡ್ಬೋದು ಲಿಟಲ್ ಬಿಟ್ ಮೋರ್, ಬಿಕಾಸ್ ಸ್ಪೋಕ್ಸ್ ಮುರಿದೋದ್ರೂ ಏನಾಗಲ್ಲ. ವೇರಸ್ ನಿಮಗೆ ಇದು KTM 250 ಅಡ್ವೆಂಚರಲ್ಲಿ ಅಲಾಯ್ಸ್ ಇದೆ. ಸೊ ದ್ಯಾಟ್ ವುಡ್ ಬಿ ನನ್ನ ಪ್ರಕಾರ ಓನ್ಲಿ ಬೆನಿಫಿಟ್ಟು. ನನ್ನ ಪ್ರಕಾರ ನೀವೊಂದು ಸ್ಕ್ರಾಂಬ್ಲರ್ನ ನೀವು ಜಾಸ್ತಿ ಆಫ್ ರೋಡ್ ಮಾಡೋಕ್ಕೆ ಯೂಸ್ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದರೆ ದೆನ್ ಗೋ ಫಾರ್ ದ ಸ್ಕ್ರಾಂಬ್ಲರ್ 400XC. ಬಟ್ ಅದರ್ವೈಸ್ ನನ್ನ ಪ್ರಕಾರ ಜಾಸ್ತಿ ಆಫ್ ರೋಡಿಂಗ್ ಮಾಡಲ್ಲ, ಲೈಟ್ ಆಫ್ ರೋಡಿಂಗ್, ಡೀಸೆಂಟ್ ಆಫ್ ರೋಡಿಂಗ್ ಮಾಡ್ತೀರಾ ಅಂದರೆ ಐ ಥಿಂಕ್ ದ KTM 250 ಅಡ್ವೆಂಚರ್ ಇಸ್ ಮೋರ್ ದೆನ್ ಇನಫ್. ಪ್ಲಸ್ ನಿಮಗೆ ಟೂರಿಂಗ್ ಆ್ಯಂಡ್ ಸಿಟಿ ವೈಸು ಆ್ಯಂಡ್ ಆಲ್ರೆಡಿ ಹೇಳಿದೆ ನೋಡಿ X ಜೊತೆ ಏನು ಬೆನಿಫಿಟ್ ಇದೆ, ಆಲ್ ಬೆಟರ್ ಆಲ್ರೌಂಡರ್ ಬೇಸಿಕಲಿ. ಸೊ ಲಾಸ್ಟ್ ಕಂಪಾರಿಸನ್ ದ ಟಾಪ್ 2 ವೆಹಿಕಲ್ಸ್ ಜೊತೆ ನೀವು ಮಾಡೋದಾದರೆ, ಆಬ್ವಿಯಸ್ಲಿ ನಾನು ಇದು ಬೈಯಿಂಗ್ ಡಿಸಿಷನ್ ವೈಸ್ ಹೇಳ್ತಾ ಇರೋದು. ಆಬ್ವಿಯಸ್ಲಿ ದೋಸ್ 2 ವೆಹಿಕಲ್ಸ್ ಆರ್ ಆಬ್ವಿಯಸ್ಲಿ ಬೆಟರ್ ಇನ್ ಟರ್ಮ್ಸ್ ಆಫ್ ಟೂರಿಂಗು, ಅದ್ರಲ್ಲಿ ಏನೂ ಡೌಟ್ ಇಲ್ಲ. ಫಸ್ಟ್ ಹಿಮಾಲಯನಿಗೆ ಬರೋಣ. ಸೊ ಆಲ್ರೆಡಿ ಹೇಳಿದ್ದೀನಿ, ಹಿಮಾಲಯನು ಬೆಟರ್ ಟೂರಿಂಗು ಮಾಡುತ್ತೆ, ಬೆಟರ್ ಆಫ್ ರೋಡಿಂಗು ಮಾಡುತ್ತೆ, ಬಿಕಾಸ್ ಅದರಲ್ಲಿ ಸ್ಪೋಕ್ ವೀಲ್ ವಿತ್ ಟ್ಯೂಬ್ಲೆಸ್ ಟೈರ್ ಇದೆ. ಆ್ಯಂಡ್ ಆಲ್ಸೋ ಅದರಲ್ಲಿ ಕೇಪಬಿಲಿಟಿ ಓವರ್ ಆಲ್ ನಿಮಗೆ ಜಾಸ್ತಿ ಕ್ರೂಸ್ ಮಾಡ್ಬೋದು, ನಿಮಗೆ ಜಾಸ್ತಿ ಲಗೇಜ್ ಕ್ಯಾರಿ ಮಾಡ್ಬೋದು, ಒಳ್ಳೆ ಪಿಲಿಯನ್ಸು ಕ್ಯಾರಿ ಮಾಡ್ಬೋದು. ಸೊ ಐ ಮೀನ್ ಬೆನಿಫಿಟ್ಸ್ ಲೈಕ್ ತುಂಬ ಇದೆ ಅದರಲ್ಲಿ. ಸೊ ವಾಟ್ ಆರ್ ದ ಥಿಂಗ್ಸ್ ವಿಚ್ ದ KTM 250 ಬೆಟರ್ ಸ್ಟ್ಯಾಂಡ್ ಆಗುತ್ತೆ ಅದನ್ನು ನೋಡಿದ್ರೆ, ದ ಮೇನ್ ಥಿಂಗ್ ನನ್ನ ಪ್ರಕಾರ ಇಸ್ ದಟ್ ದ KTM 250 ಅಡ್ವೆಂಚರ್ ಈಸ್ ಅ ಬೆಟರ್ ಆಲ್ರೌಂಡರ್ ಅಷ್ಟೇ. ದಿಸ್ ಈಸ್ ದ ಮೇನ್ ರೀಸನ್ ವೈ ಯು ಶುಡ್ ಗೋ ಫಾರ್ ದ KTM 250 ಅಡ್ವೆಂಚರ್. ಅದರ್ವೈಸ್ ನಿಮಗೆ ಹಿಮಾಲಯನು ಕಂಪ್ಲೀಟ್ಲಿ ಬೀಟ್ ಮಾಡಿಬಿಡುತ್ತೆ. ದೆರ್ ಇಸ್ ನೋ ಅದರ್ ರೀಸನ್ ಯು ಹ್ಯಾವ್ ಟು ಬೈ ದಿಸ್ ವೆಹಿಕಲ್, ಬಿಕಾಸ್ ಅದ್ರಲ್ಲಿ ಮೈಲೇಜು ಚೆನ್ನಾಗಿ ಕೊಡುತ್ತೆ ನಿಮಗೆ ಹಿಮಾಲಯನಲ್ಲಿ. ಸೊ ಇಫ್ ಯು ವಾಂಟ್ ಅ ಬೆಟರ್ ಆಲ್ರೌಂಡರ್ ವೆ ನೀವು ಸಿಟಿಯಲ್ಲೂ ಜಾಸ್ತಿ ಯೂಸೇಜ್ ಮಾಡ್ತೀರಾ, ಆ್ಯಂಡ್ ಟೂರಿಂಗು ಮಾಡ್ತೀರಾ, ಆ್ಯಂಡ್ ಸ್ವಲ್ಪ ಆಫ್ ರೋಡಿಂಗು ಮಾಡ್ತೀರಾ. ಆ್ಯಂಡ್ ಆಫ್ ರೋಡಿಂಗಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಕೊಡುತ್ತೆ ಬಿಕಾಸ್ ಲೈಟ್ ಬೈಕ್ ಇದೆ. ಸೊ ಎರಡು ಆಸ್ಪೆಕ್ಟ್ ನೀವು ನೋಡಬೇಕಾಗುತ್ತೆ, ಸಿಟಿ ಆ್ಯಂಡ್ ಆಫ್ ರೋಡಿಂಗ್. ಸಿಟಿಯಲ್ಲಿ ಮೇನ್ಲಿ ಬಿಕಾಸ್ ನಿಮಗೆ ಈಸಿ ಟು ಮೆನ್ಯೂವರ್ ಆ್ಯಂಡ್ ಈಸಿ ಹ್ಯಾಂಡ್ಲಿಂಗ್ ಕೊಡುತ್ತೆ ಒಂದು ಬೈಕು. ಸೆಕೆಂಡ್ ಬಂದು ಆಫ್ ರೋಡಿಂಗಲ್ಲಿ ಸ್ವಲ್ಪ ಜಾಸ್ತಿ ಕಾನ್ಫಿಡೆನ್ಸ್ ಕೊಡುತ್ತೆ, ಎಸ್ಪೆಷಲಿ ನೀವು ಬಿಗಿನರ್ ಆಗಿದೆ. ಬಟ್ ಕೇಪಬಿಲಿಟಿ ವೈಸ್ ಹಿಮಾಲಯನೇ ಬೆಟರ್ ಇದೆ, ಬಿಕಾಸ್ ಅದರಲ್ಲಿ ಆಬ್ವಿಯಸ್ಲಿ ಗ್ರೌಂಡ್ ಕ್ಲಿಯರೆನ್ಸು, ಸ್ಪೋಕ್ ವೀಲ್ಸು, ಸಸ್ಪೆನ್ಷನು, ಎಷ್ಟೊಂದು ಆಸ್ಪೆಕ್ಟ್ ಅದು ಬೆಟರ್ ಇದೆ. ಸೊ ದೇರ್ ಇಸ್ ಒನ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು. ಲಾಸ್ಟ್ ಬಂದ್ಬಿಡೋಣ ಕಂಪ್ಯಾರಿಸನು, ದ್ಯಾಟ್ ಈಸ್ ಬೇಸಿಕಲಿ ದ KTM 390 ಅಡ್ವೆಂಚರ್ X. ಅದರದ್ದೇ ಸಿಬ್ಲಿಂಗ್ ಜೊತೆ ಕಂಪ್ಯಾರಿಸನ್ ಮಾಡೋದಾದರೆ, ನಾನು ಇದನ್ನು ಟಾಪ್ ರೇಟ್ ಮಾಡಿದ್ದೀನಿ, ನಂಬರ್ 1 ಇನ್ ಟೂರಿಂಗ್ ಬೈಕ್ಸ್ ಅಂತ ರೇಟ್ ಮಾಡಿದ್ದೀನಿ. ಆಬ್ವಿಯಸ್ಲಿ ಅದರಲ್ಲಿ ಎಲ್ಲ ಆಸ್ಪೆಕ್ಟು ಬೆಟರ್ ಇದೆ. ಸೊ ವಾಟ್ ಈಸ್ ದ ಓನ್ಲಿ ಆಸ್ಪೆಕ್ಟ್ ವೇರ್ ನೀವು ಇದು ಬೈಕ್ನ ತೊಗೋಬೋದು ಅಂದರೆ, ಆಬ್ವಿಯಸ್ಲಿ ನನ್ನ ಪ್ರಕಾರ ಗೊತ್ತಿರೋ ವಿಚಾರನೇ, ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ನಿಮಗೆ 390 ಅಡ್ವೆಂಚರ್ಗಿಂತ, ಮೈಲೇಜ್ ಬೆಟರ್ ಇರ್ತದೆ ನಿಮಗೆ 390 ಅಡ್ವೆಂಚರ್ಗಿಂತ, ಆ್ಯಂಡ್ ವೈಬ್ರೇಷನ್ ಕಮ್ಮಿ ಇರುತ್ತೆ ನಿಮಗೆ 390 ಅಡ್ವೆಂಚರ್ಗಿಂತ. ದ್ಯಾಟ್ ಈಸ್ ದ ಓನ್ಲಿ ರೀಸನ್ ಯು ಶುಡ್ ಗೋ ಫಾರ್ ದಿಸ್ ಬೈಕು. ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಆ್ಯಂಡ್ ಯು ವಾಂಟ್ ದ ಬೆಸ್ಟ್ ಬೈಕು, KTM 390 ಅಡ್ವೆಂಚರ್ X ಇಸ್ ದ ಬೆಸ್ಟ್ ಬೈಕ್. ಬಟ್ ನಿಮಗೆ ಒಂದು ಒಳ್ಳೆ ಮೈಲೇಜ್ ಕೊಡುವಂಥ KTM ಬೈಕೇ ಬೇಕು ನಿಮಗೆ, ಆ್ಯಂಡ್ ನಿಮಗೆ ಬೆಟರ್ ಆಲ್ರೌಂಡರು ಆಗುತ್ತೆ ಇನ್ ವೇ, ಬಿಕಾಸ್ ಇದು ಲೈಟರ್ ಬೈಕ್ ಆಗಿರೋದ್ರಿಂದ ಸಿಟಿಯಲ್ಲಿ ಸ್ವಲ್ಪ ಈಸಿ ಆಗಿರುತ್ತೆ. ಬಟ್ ಐ ಮೀನ್ ಅದು ಏನು ತುಂಬ ಹೆವಿ ಏನಿಲ್ಲ, ಬಟ್ ಸ್ಟಿಲ್ ನಿಮಗೆ ಸ್ವಲ್ಪ ಸಿಟಿಯಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಮೇಂಟೆನೆನ್ಸ್ ಓವರ್ ಆಲ್ ಕಮ್ಮಿ ಇರುತ್ತೆ ನಿಮಗೆ. ಸೊ ಪಾರ್ಟ್ಸ್ ಎಲ್ಲ ನೀವು ಚೇಂಜ್ ಮಾಡಬೇಕಾದ್ರೆ ಕಮ್ಮಿ ಕಾಸ್ಟ್ ಆಗುತ್ತೆ ನಿಮಗೆ ಓವರ್ ಆಲು. ಆ್ಯಂಡ್ ಆಲ್ಸೋ ದ ವೈಬ್ರೇಷನ್ ನಿಮಗೆ ವಿಚ್ ಆಬ್ವಿಯಸ್ಲಿ ನಾನು ಒನ್ ಆಫ್ ದ ರೀಸನ್ ವೈ ವಿಲ್ ನಾಟ್ ಬೈ ದ KTM 390 ಅಡ್ವೆಂಚರ್ X ಅಂತ ಹೇಳ್ತೀನಿ. ಸೊ ಅದೊಂದು ರೀಸನಿಂದ ಐ ಥಿಂಕ್ ನೀವು KTM 250 ಅಡ್ವೆಂಚರ್ಗೆ ಸ್ಟಿಕ್ ಆಗ್ಬೋದು. ಆ್ಯಂಡ್ ನನ್ನ ಪ್ರಕಾರ ಅಗೇನ್ ದ ಪವರ್ ಈಸ್ ಮೋರ್ ದೆನ್ ಇನಫ್ ಇನ್ ದ KTM 250 ಅಡ್ವೆಂಚರ್. ತುಂಬ ಜನ ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ, ನನ್ನ ಪ್ರಕಾರ ಇಟ್ ಇಸ್ ಮೋರ್ ದೆನ್ ಇನಫ್. ಸೊ ದ್ಯಾಟ್ ಈಸ್ ದ ರೀಸನ್ ಟು ಗೋ ಫಾರ್ ದ KTM 250 ಅಡ್ವೆಂಚರು. ಸೊ ನೀವು ನಿಮ್ಮ ಒಪಿನಿಯನ್ ಹೇಳಿ, ನಿಮಗೆ ಯಾವ ರೀಸನ್ಗೋಸ್ಕರ ನೀವು KTM 250 ಅಡ್ವೆಂಚರ್ನ ತೊಗೋತೀರಾ ಆರ್ ತೊಗೊಳ್ಳಲ್ಲ. ಸೊ ದ್ಯಾಟ್ ಇಲ್ಲಿರೋ ಆಡಿಯನ್ಸ್ಗೆ ಗೊತ್ತಾಗಲಿ, ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ನನಗಿಂತ ನಿಮಗೆ ಜಾಸ್ತಿ ಜ್ಞಾನ ಇರುತ್ತೆ, ನನಗೂ ಗೊತ್ತು, ನನ್ನ ಆಡಿಯನ್ಸ್ ತುಂಬ ಇಂಟೆಲಿಜೆಂಟ್ ಇದ್ದಾರೆ, ದಟ್ ಇಸ್ ಗ್ರೇಟ್. ಆ್ಯಂಡ್ ನಿಮಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ರಾಯಲ್ ವಾಯೇಜರ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ motorcycle, car and cycle content. So thank you very much.